ಎಲ್ಲರಿಗೂ ನಮಸ್ಕಾರ. ನಮ್ಮ ಉದಯ್ ಜೆ BSNL ಕೊಟ್ನೋಡಿ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಬುದ್ಧ ಬಸವ ಅಂಬೇಡ್ಕರ್ ಜಯಂತ್ಯೋತ್ಸವ ಸಮಿತಿ ಕೋಟ್ನೋಡಿ ಕಲಬುರಗಿ ವತಿಯಿಂದ ಈ ಪತ್ರಿಕಾಗೋಷ್ಠಿಗೆ ನಾನು ವಿಶೇಷವಾಗಿ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನಾನು ಹಾರ್ದಿಕ ಸ್ವಾಗತ ಬಯಸ್ತೇನೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ತಮ್ಮೆದುರಿಗೆ ಹೇಳ್ತೀನಿ. ಬುದ್ಧ ಬಸವ ಅಂಬೇಡ್ಕರ್ ಜಯಂತ್ಯೋತ್ಸವ ಸಮಿತಿ ಸುಮಾರು 23 ವರ್ಷಗಳಿಂದ ನಾವು ಕೋಟ್ನೋಡಿ BSNL ಮಾಡ್ತಾ ಬಂದಿದ್ದೀವಿ. ಆ ಮಾಡೋ ಉದ್ದೇಶ ಏನಂದ್ರೆ ಸಮಾನತೆ ಭಾವನೆಯಿಂದ ನಮ್ಮ ಜಿಲ್ಲೆಯಲ್ಲಿ ಬುದ್ಧ ತತ್ವ, ಬಸವ ತತ್ವ ಹಾಗೂ ಅಂಬೇಡ್ಕರ್ ತತ್ವಗಳನ್ನು ಪಾಲನೆ ಮಾಡ್ತಾ ಇಡೀ ನಮ್ಮ ಕಲಬುರಗಿ ಜಿಲ್ಲೆ ಹಲವಾರು ವರ್ಷಗಳಿಂದ ನಾವು ಜನಸೇವೆ ಮಾಡ್ತಾ ಬಂದಿದ್ದೀವಿ. ಈ ವರ್ಷ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಉದ್ಘಾಟಕರಾಗಿ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, AICC ಅಧ್ಯಕ್ಷರು ಅವರು ಬರ್ತಾ ಇದ್ದಾರೆ. ಅದೇ ರೀತಿ ನಿವೃತ್ತ DGP ST ಸಾಂಗ್ಲೇನ ಸರ್ ಅವರು ಬರ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳಂತ ಪೂಜಾ ತರಣಮೋಹನ್ ಕೂಡ ಬರ್ತಾ ಇದ್ದಾರೆ. ಮತ್ತೆ ಪೊಲೀಸ್ ಕಮಿಷನರ್ ಆದಂಥ ಶರಣಪ್ಪ SD ಸಾಹೇಬ್ಗಳು ಬರ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಹಲವಾರು ಮಂತ್ರಿಗಳು ಇದ್ದಾರೆ. ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು, ಡಾಕ್ಟರ್ ಶರಣಬಸವ ಪಾಟೀಲ್ ಅವರು, ಮತ್ತೆ ಶರಣಬಸವ ದರ್ಶನ ಸಾಹೇಬರು, ಅಜಯ್ ಸಿಂಗ್ ಸಾಹೇಬರು, ಅಲ್ಲಂಪ್ಪ ಪಾಟೀಲ್ ಸಾಹೇಬರು ಹಾಗೂ ಇಲ್ಲಿ ಗುಲ್ಬರ್ಗ ಜಿಲ್ಲೆ ಇರ್ತಕ್ಕಂಥ ಹಲವಾರು ಗಣ್ಯರು ಆ ಕಾರ್ಯಕ್ರಮ ಬರ್ತಾ ಇದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂದ್ರೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ವರ್ಷಗಳಿಂದ ಪೊಲೀಸ್ ಸಿಬ್ಬಂದಿಗಳು ಹಗಲು ರಾತ್ರಿ ಕಷ್ಟಪಟ್ಟು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವ್ರ ಸೇವೆಯನ್ನು ಗುರುತಿಸಿ ಸುಮಾರು ಒಂದು 40 ಮಂದಿ ಪೊಲೀಸ್ ಆಫೀಸರ್ಗಳಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನೀವು ನೋಡ್ತಾ ಬಂದಿದ್ದೀರಿ, ಇವತ್ತು ಜಿಲ್ಲೆಯಲ್ಲಿ ಕ್ರೈಮ್ ಯಾವ ಮಟ್ಟಿಗೆ ಬೆಳ್ತಾ ಇದೆ. ಆ ಕ್ರೈಮ್ ಕಂಟ್ರೋಲ್ ಆಗ್ಬೇಕಂದ್ರೆ ಪೊಲೀಸ್ ಸಿಬ್ಬಂದಿಗಳು ಸ್ಟ್ರಾಂಗ್ ಇದ್ರೆ ಮಾತ್ರ ಆಗುತ್ತೆ. ಬರೀ ಅಧಿಕಾರಿಗಳು, ದೊಡ್ಡ ಅಧಿಕಾರಿಗಳು ಸ್ಟ್ರಿಕ್ಟ್ ಆಗಿರೋದ್ರಿಂದ ಇದು ಕೆಲಸ ಆಗಲ್ಲ. ಯಾಕಂದ್ರೆ ಅವರೆಲ್ಲ ಕೆಲಸ ಮಾಡೋದು ಪೊಲೀಸ್ ಸಿಬ್ಬಂದಿಗಳು, ನಿಜವಾಗಿ ಸೇವೆ ಸಲ್ಲಿಸೋರು ಪೊಲೀಸ್ ಸಿಬ್ಬಂದಿಗಳು. ಅವರು ಒಂದು ಸೇವೆಗೆ ಗುರುತಿಸಿ, ಅವರ ಶ್ರಮೆಗೆ ಗುರುತಿಸಿ ನಾವೊಂದು ಅವರಿಗೆ ಭೀಮರತ್ನ ಪ್ರಶಸ್ತಿ ಕೊಟ್ಟು ಗೌರವ ಕೆಲಸ ಮಾಡಬೇಕು ಅಂತ ವಿಚಾರ ಮಾಡಿದ್ದೀವಿ. ಸುಮಾರು 40 ಜನ ಪೊಲೀಸ್ ಆಫೀಸರ್ಗೆ ಸನ್ಮಾನ ಇದೆ. ಮತ್ತೆ ಎರಡನೇದಂದ್ರೆ 25 ಜನ ವೀರ ಸೈನಿಕರು, ಅವರಿಗೂ ಕೂಡ ಭೀಮರತ್ನ ಪ್ರಶಸ್ತಿ ಕೊಟ್ಟು ಗೌರವಿಸುವಂತ ಕೆಲಸ ಇದೆ. ಯಾಕಂದ್ರೆ ಸೈನಿಕರು ಇಷ್ಟೆಲ್ಲ ಕೆಲಸ ಮಾಡಿ ಅವರು ನಿವೃತ್ತ ಆದಾಗ ಇಲ್ಲಿ ತಮ್ಮ ಜಿಲ್ಲೆಗೆ ಬಂದು ತಮ್ಮ ತವರೂರಿಗೆ ಬಂದಾಗ ಅವ್ರಿಗೆ ಏನು ಕೆಲಸ ಇರಲ್ಲ. ಅವ್ರೆಲ್ಲಾದ್ರೂ ಒಂದು ಕಡೆ ATM ಸೆಕ್ಯೂರಿಟಿ ಗಾರ್ಡ್ ಆಗ್ಲಿ, ಇಲ್ಲಿ ಯಾವುದೊಂದು ಹಾಸ್ಪಿಟಲ್, ಯಾವುದೊಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಅವರು ತಮ್ಮ ಸೇವೆ ಸಲ್ಲಿಸಕ್ಕೆ ಹೋಗ್ತಾರೆ. ಆದ್ರೆ ಅವರು ಸೇವೆ ಮಾಡಿದಂತ ಸೇವೆ, ದೇಶಕ್ಕೆ ಸೇವೆ ಮಾಡಿದಂತ ವೀರ ಯೋಧರಿಗೆ ಕೂಡ ಒಂದು 25 ಜನ ವೀರ ಯೋಧರಿಗೆ ನಾವು ಒಂದು ಸನ್ಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಅದೇ ರೀತಿ ಡಾಕ್ಟರ್ BR ಅಂಬೇಡ್ಕರ್ ಜಯಂತ್ಯೋತ್ಸವ ಸಮಿತಿ ಸುಮಾರು 24 ವರ್ಷಗಳಿಂದ ಈ ಜಿಲ್ಲೆಯಲ್ಲಿ ಮಾಡ್ತಾ ಬಂದಿದ್ದಾರೆ. ಸನ್ಮಾನ್ಯ ಶ್ರೀ ದಿವಂಗತ ಮೋಗಾ ಸಾಹೇಬರು ಅವರ ಅಧ್ಯಕ್ಷತೆಯಲ್ಲಿ ಶುರುವಾದಂತ ಅಂಬೇಡ್ಕರ್ ಜಯಂತಿ ಸಮಿತಿ ಈಗ ಸುಮಾರು 24 ವರ್ಷಗಳ ಕಳೆದಿದೆ. ಅದು 24 ವರ್ಷದಲ್ಲಿ ಈ ಒಂದು ಸುಮಾರು 22ರಿಂದ 23 ಮಂದಿ ಜಿಲ್ಲಾಧ್ಯಕ್ಷರು ಆಗಿದ್ದಾರೆ. ಅವ್ರಿಗೆ ಕೂಡ ಒಂದು ಭೀಮರತ್ನ ಪ್ರಶಸ್ತಿ ಕೊಟ್ಟು ಗುರುತಿಸುವಂತ ಕೆಲಸ, ಗೌರವ ಮಾಡ್ತಂತ ಕೆಲಸ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಮಾಡೋ ಉದ್ದೇಶ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ವಿಚಾರಗಳನ್ನು ಸಮಾನತೆಯಿಂದ ಸಾರಕ್ಕೆ ನಮ್ಮ BSNL ಅಲ್ಲಿ ಬುದ್ಧ ಮೂರ್ತಿ ಸ್ಥಾಪನೆ ಮಾಡಿದ್ದೇವೆ. ಬುದ್ಧ ಮೂರ್ತಿ ಸ್ಥಾಪನೆ ಆಗಿದ್ದು 2023. ಹೋದ ವರ್ಷ 2025ರಲ್ಲಿ ಬಸವಣ್ಣವರಿಗೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಆದಾಗ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಅವರ ಕ್ಯಾಬಿನೆಟ್ ಅಲ್ಲಿ ಇದೊಂದು ಪಾಸ್ ಆದಾಗ ಇಡೀ ಜಿಲ್ಲೆಯಲ್ಲಿ, ಇಡೀ ನಮ್ಮ ರಾಜ್ಯದಲ್ಲಿ, ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಜಗಜ್ಯೋತಿ ಬಸವೇಶ್ವರ ಅವರ ಮೂರ್ತಿ ಸ್ಥಾಪನೆ ಮಾಡಿದ್ದು BSNL ಅಲ್ಲಿ. ಬುದ್ಧ ಬಸವ ಮೂರ್ತಿ ಸ್ಥಾಪನೆ ಆಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಬರೋ ದಿನಗಳಲ್ಲಿ ಒಂದು ವರ್ಷದಲ್ಲಿ ನಾವು ಆರ್ಡರ್ ಕೊಟ್ಟಿದ್ದು, ಅದು ಕೂಡ ಸ್ಥಾಪನೆ ಆಗೋ ಸಾಧ್ಯತೆ ಇದೆ. ಅದು ಕಾರ್ಯಕ್ರಮ ನಾವು ಮುಂದೆ ಹೇಳ್ತೀವಿ. ಈ ಸದ್ಯದಲ್ಲಿ ಈ ಕಾರ್ಯಕ್ರಮಕ್ಕೆ ಹಲವಾರು ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದ್ದಾವೆ. ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭರತನಾಟ್ಯಮ, ಸಂಗೀತ ಹಾಗೂ ನೃತ್ಯ ಕಾರ್ಯಕ್ರಮ ಕೂಡ ನಡೆಯಲಿದ್ದು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕಂತ ನಾನು ಇಡೀ ಕಲಬುರಗಿ ಜಿಲ್ಲೆಗೆ ನಾನು ನಮ್ಮ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ ಸಮಿತಿ ಹಾಗೂ BSNL ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ ನಾನು ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ತಾ ನಾನು ಪತ್ರಿಕಾಗೋಷ್ಠಿ ಮುಗಿಸ್ತೀನಿ. ನಮಸ್ಕಾರ. ಅದೇ ಎಲ್ಲ ಬುದ್ಧ ಬಸವ ಅಂಬೇಡ್ಕರ್ ತತ್ವಗಳು ಕಲಬುರಗಿ ಜಿಲ್ಲೆಯಲ್ಲಿ ಸಾರಕ್ಕೆ ಸಾಕ್ಷಿಯಾಗಿದ್ದು ನೀವು ನೋಡ್ತಾ ಬಂದಿದ್ರಿ. ಮೂರ್ತಿಗಳು ಎದಕ್ಕೆ ಸ್ಥಾಪನೆ ಮಾಡ್ತಾರೆ ಈಗ ನೋಡಿ, ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಬುದ್ಧನ ಮೂರ್ತಿ ಸ್ಥಾಪನೆ ಆಗಿದೆ. ಆದ್ರೆ ಚಿಕ್ಕ ಮೂರ್ತಿ ಇದೆ. ಬಸವೇಶ್ವರ ಅವ್ರದ್ದು, ಅಂಬೇಡ್ಕರ್ ಅವ್ರ ಮೂರ್ತಿ ಇದೆ.
ನಾವು ಬುದ್ಧನ ಮೂರ್ತಿ, ಬಸವನ ಮೂರ್ತಿ ನಾವು ಆಲ್ರೆಡಿ ನಮ್ಮ BSNL ನಾವು ಸ್ಥಾಪನೆ ಮಾಡಿದ್ದೇವೆ. ನಾವು ನಮ್ಮ ಜಿಲ್ಲಾ ಸಮಿತಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ತಿಳಿಸ್ತೀವಿ ಕಿ ಬುದ್ಧನ ಮೂರ್ತಿಗಳು ಸ್ಥಾಪನೆ ಮಾಡಿ. ಬರೀ ಭಾಷಣದಲ್ಲಿ ಬುದ್ಧನ ತತ್ವ, ಬಸವನ ತತ್ವ, ಅಂಬೇಡ್ಕರ್ ತತ್ವ ಅಂತ ಎಲ್ಲ ರಾಜಕೀಯ ವ್ಯಕ್ತಿಗಳು ಹೇಳ್ತಾರೆ. ನಾವು ಸ್ಥಾಪನೆ ಮಾಡಿ ಅಳವಡಿಸಿ ನಮ್ಮ BSNL ಕ್ಷೇಮಾಭಿವೃದ್ಧಿ ಸಂಘ ಆಲ್ರೆಡಿ ಕಾಯಕ ಕೆಲಸ ಮಾಡ್ತಾ ಇದ್ದೇವೆ. ಇದು ಯುವ ಪೀಳಿಗೆ ನಾವು ಏನ್ ಮೆಸೇಜ್ ಮಾಡ್ತಾ ಇದ್ರೆ, ಏನ್ ಪೊಲೀಸ್ ಸಿಬ್ಬಂದಿಗಳಾಗ್ಲಿ, ನಮ್ಮ ವೀರ ಸೈನಿಕರಾಗ್ಲಿ ಅಂತವ್ರಿಗೆ ಗೌರವ ಕೆಲಸ ಮಾಡೋಣ. DJ ಆಗ್ಲಿ ಇವೆಲ್ಲ ಏನು ರ್ಯಾಲಿಗಳು ಮಾಡ್ತಾರೆ, ಅದು ಅದರಿಂದ ಸ್ವಲ್ಪ ನಾವು ಮೆಸೇಜ್ ಓರಿಯೆಂಟೆಡ್ ಕಾರ್ಯಕ್ರಮಗಳು ಮಾಡೋಣ ಅಂತ ನಾವೊಂದು ನಮ್ಮ ಸಮಿತಿಯಿಂದ ನಾವು ವಿಚಾರ ಮಾಡಿದಾಗ, ನಿರ್ಣಯ ತಗೊಂಡಾಗ ಇದೊಂದು ವಿನೂತನ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಆಗ್ಲಿ ಅಂತ ನಾವು ವಿಚಾರ ಮಾಡಿದ್ದು.